ರಾಜ್ಯದ 5 ಗ್ಯಾರಂಟಿ ಯೋಜನೆ ಬಹಳಷ್ಟು ಇಂಪ್ಯಾಕ್ಟ್ ಮಾಡಿವೆ ಅನ್ನೋದನ್ನ ಜನ ಹೇಳ್ಕೊಳ್ತಾ ಇದ್ದಾರೆ. ಬಹುಶಃ ಚುನಾವಣೆ ಸಂದರ್ಭದಲ್ಲಿ ಅದು ನಮಗೆ ಅನುಕೂಲ ಆಗಬಹುದು ಅಂತ ಕಾಂಗ್ರೆಸ್ ಆ ನಿರೀಕ್ಷೆಯಲ್ಲಿದೆ. ಇದರ ಜೊತೆಗೇನೆ ಮತ್ತೊಂದು ಈ ಬಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಕೊಟ್ಟಂತ ಭರವಸೆ ಅಂತ ಅಂದ್ರೆ 1 ಲಕ್ಷ ರೂಪಾಯಿ ಹಣವನ್ನ ಮಹಿಳೆಯರಿಗೆ ಕೊಡ್ತೀವಿ ಅನ್ನುವಂಥದ್ದು. ತಿಂಗಳಿಗೆ 8,500 ರೂಪಾಯಿ ಟಕಾಟಕ್ ಅಂತ ಬಂದ್ಬಿಡುತ್ತೆ ಅಂತ ರಾಹುಲ್ ಗಾಂಧಿ ಅವರು ಮೇಲಿನ ಮೇಲೆ ಹೇಳ್ತಾ ಇದ್ರು. ಯಾವಾಗ ಈ ಮಾತನ್ನ ಕೇಳಿದ್ದೆ ತಡ ಬಹಳಷ್ಟು ಮಂದಿ ಮಹಿಳೆಯರು ಪೋಸ್ಟ್ ಆಫೀಸ್ ಕಡೆಗೆ ದುಂಬಾಲು ಬೀಳ್ತಾ ಇದ್ದಾರೆ. ಒಂದು ಅಕೌಂಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೆಳಗ್ಗೆಯಿಂದ ಸಾವಿರಾರು ಮಂದಿ ಈಗ ಪೋಸ್ಟ್ ಆಫೀಸ್ ಕಡೆಗೆ ಹೋಗ್ತಾ ಇದ್ದಾರೆ. ಇದು ಪೋಸ್ಟ್ ಆಫೀಸ್ ಸಿಬ್ಬಂದಿಗೂ ದೊಡ್ಡ ತಲೆಬಿಸಿಯಾಗಿದೆ. ಈ ತರದ ವದಂತಿ ನಂಬಿ ಇಲ್ಲಿಗೆ ಬರಬೇಡಿ ಅಂತ ಎಷ್ಟೇ ಹೇಳ್ತಾ ಇದ್ರು ಕೂಡ ಮಹಿಳೆಯರು ಕೇಳ್ತಿಲ್ಲ. ರಾಹುಲ್ ಮಾತಿನಿಂದ ಪೋಸ್ಟ್ ಆಫೀಸ್ನಲ್ಲಿ ಮಹಿಳೆಯರ ಕ್ಯೂ. ತಿಂಗಳಿಗೆ 8,500 ಬರುತ್ತೆಂದು ಅಕೌಂಟ್ ಓಪನ್. 5 जुलाई को 8,500 रुपए आपको मिले. टका अंदर ಕ್ಯೂ, ದೊಡ್ಡದಾದ ಕ್ಯೂ. ಎಲ್ಲರೂ ಮಹಿಳೆಯರೇ, ಎಲ್ಲರೂ ಕ್ಯೂನಲ್ಲಿ ನಿಂತಿದ್ದಾರೆ. ಅವರು ಹೇಳಿದ್ರು ಅಂತ ಇವರು ಹೇಳಿದ್ರು ಅಂತ ಮತ್ತೆ ಅವರು ಇವರಿಗೆ ಹೇಳಿ, ಇವರು ಅವರಿಗೆ ಹೇಳಿ, ಮತ್ಯಾರೋ ಇನ್ಯಾರಿಗೋ ಹೇಳಿ, ಹೀಗೆ ಒಬ್ಬರಿಂದ ಒಬ್ಬರಿಗೆ ಮಾತು ಪಬ್ಲಿಸಿಟಿ ಆಗಿರುವ ಪರಿಣಾಮವೇ ಈ ದೊಡ್ಡದಾದ ಸಾಲು. ಬೆಂಗಳೂರಿನ ಕೇಂದ್ರ ಅಂಚೆ ಕಚೇರಿ ಮುಂದೆ ಮಹಿಳೆಯರ ದೊಡ್ಡ ಸಾಲು ನಿತ್ಯವೂ ಕಾಣಿಸ್ತಿದೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆ ಮೂಲಕವೇ ಕಾಂಗ್ರೆಸ್ ಅಧಿಕಾರಕ್ಕೇರಿದೆ. ಇದೇ ಫಾರ್ಮುಲಾವನ್ನೇ ಈ ಸಾರಿ ಲೋಕಸಭಾ ಚುನಾವಣಾ ಪ್ರಚಾರದಲ್ಲೂ ಇಂಡಿಯಾ ಮೈತ್ರಿಕೂಟ ಬಳಸಿ ಪ್ರಚಾರ ಮಾಡಿದೆ. ಇಂಡಿಯಾ ಅಲಿಯನ್ಸ್ ಅಧಿಕಾರಕ್ಕೆ ಬಂದ ದಿನವೇ ಮಹಿಳೆಯರ ಖಾತೆಗೆ ಟಕಾಟಕ್ ಹಣ ಜಮಾವಣೆ ಮಾಡುವುದಾಗಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಘೋಷಣೆ ಮಾಡಿದ್ರು. ತಿಂಗಳಿಗೆ 8,500 ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಪೋಸ್ಟ್ ಆಫೀಸ್ ಡಿಜಿಟಲ್ ಖಾತೆ ತೆರೆಯಲು ಮಹಿಳೆಯರು ಮುಗಿಬಿದ್ದಿದ್ದಾರೆ. ಬೆಳಗ್ಗೆ 9 o'clock ಬಂದೆ, ವೇಟ್ ಮಾಡ್ತಾನೆ ಇದ್ದೀನಿ, ಕ್ಯೂ ಆಗ್ತಾನೆ ಇದೆ. ಅಕೌಂಟ್ ಓಪನ್ ಮಾಡ್ತಾರಂತ ಹೇಳಿದ್ದು, ಅದಕ್ಕೆ ಬಂದೆ. ನಮ್ಮ ನೇಬರು ಇವ್ರು ಹೇಳಿದ್ರು ಈ ತರ ದುಡ್ಡು ಬರುತ್ತೆ ತಿಂಗಳಿಗೆ ಅಂತ, ಎಷ್ಟಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ಅದೇ ಮಾಡಿಸೋಣ ಅಂತ ಬಂದಿದ್ದೀವಿ. ಕಾರ್ಡ್ ಮಾಡಕ್ಕೆ ಕಾಸು ಬರ್ತಾ ಇದೆ, ಸೀನಿಯರ್ಗೆ ಜಾಸ್ತಿ ಬರ್ತಾ ಇದೆ, ಅವ್ರ ಓದ ಮಕ್ಕಳಿಗೆ 18 ಇಯರ್ಸ್ಗೆ ಅವ್ರಿಗೆ ಬರ್ತಾ ಇದೆ ಅಂತ ಬಂದಿದ್ದಾರೆ. ಒಂದೆರಡು ದಿನವಷ್ಟೇ ಅಲ್ಲ, ಕಳೆದ 15 ದಿನದಿಂದ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಖಾತೆ ತೆರೆಯಲು ಮಹಿಳೆಯರು ಬರ್ತಿದ್ದಾರೆ. ವಿಶೇಷ ಅಂದ್ರೆ ಪ್ರತಿದಿನವೂ ಮುಂಜಾನೆ 4 ಗಂಟೆಯಿಂದಲೇ ಟೋಕನ್ ಪಡೆಯಲು ಕ್ಯೂ ನಿಲ್ತಿದ್ದಾರೆ. ಇದರಿಂದಾಗಿ ಅಂಚೆ ಕಚೇರಿ ಸಿಬ್ಬಂದಿ ಹೈರಾಣಾಗಿದ್ದಾರೆ. ಖಾತೆ ತೆರೆಯುವ ಮಹಿಳೆಯರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋದ್ರಿಂದ ಹೊಸ ಕೌಂಟರ್ಗಳನ್ನು ತೆಗೆದು ಆಧಾರ್ ಕಾರ್ಡ್ ಪಡೆದು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಿದ್ದಾರೆ ಅಂಚೆ ಕಚೇರಿ ಸಿಬ್ಬಂದಿ. ಟಕಾಟಕ್ ಅಂತ ಹಣ ಬರೋ ನಿರೀಕ್ಷೆಯಲ್ಲಿ ಮಹಿಳೆಯರು. ಯಾವುದೇ ಹಣ ಬರಲ್ಲ ಅಂತ ಬೋರ್ಡ್ ನೇತು ಹಾಕಿದ ಸಿಬ್ಬಂದಿ. 100 ಅಲ್ಲ 200 ಅಲ್ಲ, ನಿತ್ಯ ಸಾವಿರಾರು ಮಹಿಳೆಯರನ್ನ ನಿಭಾಯಿಸುವಷ್ಟರಲ್ಲೇ ಅಂಚೆ ಕಚೇರಿ ಅಧಿಕಾರಿಗಳಿಗೆ ಸಾಕಾಗಿದೆ. ಸದ್ಯ ಪೋಸ್ಟ್ ಆಫೀಸ್ನಲ್ಲಿ IPPB ಖಾತೆ ಮಾತ್ರ ಓಪನ್ ಮಾಡಬಹುದಾಗಿದೆ. ಆದ್ರೆ ಆ ಅಕೌಂಟ್ ತೆರೆದ್ರೆ ಯಾವುದೇ ಹಣ ಬರಲ್ಲ ಅಂತ ಪೋಸ್ಟ್ ಆಫೀಸ್ ಮುಂದೆ ಬೋರ್ಡ್ ನೇತು ಹಾಕಲಾಗಿದೆ. ಅಲ್ಲದೆ ಎಲ್ಲಾ ಪೋಸ್ಟ್ ಆಫೀಸ್ನಲ್ಲೂ ಅಕೌಂಟ್ ತೆರೆಯಲು ಅವಕಾಶವಿದೆ ಅಂತ ಮೈಕ್ ಹಿಡಿದು ಅಧಿಕಾರಿಗಳು ಅನೌನ್ಸ್ ಮಾಡ್ತಿದ್ದಾರೆ. ನಿಮ್ಮ ಮನೆಗಳಲ್ಲಿ ನಿಮ್ಮ ಹತ್ರ ಇರೋ ಪೋಸ್ಟ್ ಆಫೀಸ್ಗಳಲ್ಲಿ ಫೆಸಿಲಿಟೀಸ್ ಇದೆ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪಕ್ಕದ ಮನೆಯವ್ರಿಗೂ ಹೇಳಿ. ಯಾವುದೇ ಖಾತೆಗೆ ಹಣ ಹಾಕಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಇಷ್ಟೆಲ್ಲ ಹೇಳಿದ್ರು ಕೂಡ ಕಸ್ಟಮರು ನಮ್ಮ ಮಾತನ್ನು ನಂಬ್ತಾ ಇಲ್ಲ. ನಾವು ಅವ್ರಿಗೋಸ್ಕರ ಎಜುಕೇಟ್ ಮಾಡಲಿಕ್ಕೆ ಮೈಕ್ ತಗೊಂಡು ಅನೌನ್ಸ್ ಮಾಡಿದ್ದೀವಿ, ಮತ್ತು ಇವನ್ನು ಬ್ಯಾನರ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ಎಫರ್ಟ್ಸ್ ಮಾಡಿ ಅವ್ರಿಗೆ ಎಜುಕೇಟ್ ಮಾಡ್ತಾ ಇದ್ರು ಕೂಡ ಕಸ್ಟಮರ್ ನಂಬ್ತಾ ಇಲ್ಲ. ಕೇಂದ್ರದಲ್ಲಿ NDA ಬರುತ್ತೋ ಅಥವಾ ಇಂಡಿಯಾ ಮೈತ್ರಿಕೂಟ ಗದ್ದುಗೆ ಇರುತ್ತೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಫಲಿತಾಂಶ ತಿಳಿಯೋದಕ್ಕೆ ಜೂನ್ 4ರವರೆಗೆ ಕಾಯಲೇಬೇಕು. ಆದ್ರೆ ಅದಕ್ಕೆ ಕಾಯದೆ ಮಹಿಳೆಯರು ಪಟಾಪಟ್ ಅಂತ ಅಕೌಂಟ್ ಓಪನ್ ಮಾಡ್ತಿರೋದನ್ನ ನೋಡಿದ್ರೆ ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ, ಬಹುಶಃ ಇದಕ್ಕೆ ಇರಬಹುದು ಅನ್ಸುತ್ತೆ. ಶಾಂತಮೂರ್ತಿ, TV9 ಬೆಂಗಳೂರು.